ತಂದೆ ತಾಯಿ ಸ್ವರೂಪರಾದ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬ ನಿವೃತ್ತ ನೌಕರರು, ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಎಲ್ಲ ನಿವೃತ್ತ ನೌಕರರು, ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರ ಜೀವನಕ್ಕೆ ವರದಾನವಾಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಆ ತೀರ್ಪಿನ ಅಂಶಗಳೇನು, ಇದರಿಂದ ನಿಮಗಾಗುವಂಥ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿ. ಸ್ನೇಹಿತರೆ, ಈ ದೇಶ ಎಷ್ಟು ಸುಭಿಕ್ಷವಾಗಿದೆ ಅಂದರೆ ನಮ್ಮೆಲ್ಲರ ಹಿರಿಯ ನಾಗರಿಕರು, ನಿವೃತ್ತ ನೌಕರರು, ಪಿಂಚಣಿದಾರರೇ ಕಾರಣ. ಅವರು ಕಷ್ಟಪಟ್ಟು ಬೆವರು ಸುರಿಸಿ ದೇಶಕ್ಕಾಗಿ ತ್ಯಾಗ ಮಾಡಿ ಹೋರಾಟಗಳನ್ನು ಮಾಡಿ ಈ ದೇಶವನ್ನು ಸುಭಿಕ್ಷವಾಗಿ ಕಟ್ಟಿದ್ದಾರೆ. ಆದರೆ ನಾವು ಹಿರಿಯ ನಾಗರಿಕರನ್ನು ಯಾವ ರೀತಿಯಾಗಿ ನೋಡ್ಕೊಳ್ತೀವಿ? ನಿವೃತ್ತ ನೌಕರರಿಗೆ ಒಂದು ಚೂರು ಗೌರವವನ್ನು ಕೊಡಲ್ಲ. ಅವ್ರಿಗೆ ಸಿಗಬೇಕಾದ ಗೌರವ ಹಾಗೂ ಸವಲತ್ತುಗಳನ್ನು ಕೊಡದೇ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಹಿರಿಯ ನಾಗರಿಕರ ರಕ್ಷಣೆಗೆ, ಅವರಿಗೆ ಸವಲತ್ತು ಕೊಡೋಕ್ಕೆ ನ್ಯಾಯಾಂಗ ಯಾವತ್ತೂ ರೆಡಿ ಇರುತ್ತೆ. ನ್ಯಾಯಾಂಗ ಹಿರಿಯ ನಾಗರಿಕರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಕೊಟ್ಟಂಥ ಒಂದು ಐತಿಹಾಸಿಕ ತೀರ್ಪು ಇಲ್ಲಿದೆ. ಒಂದು ಅಪರೂಪದ ತೀರ್ಪು ಹಾಗೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಂಬಿ ತಮ್ಮ ಬದುಕಿಗೆ ಆಧಾರ ಆಗ್ತಾರೆ ಅಂತ ಹೇಳಿ 2.4 ಎಕರೆ ಜಮೀನನ್ನು ತನ್ನ ಇಬ್ಬರು ಪುತ್ರಿಯರಿಗೆ, ಹೆಣ್ಣು ಮಕ್ಕಳಿಗೆ ಹೆಸರಿಗೆ ಬರೆದುಕೊಟ್ಟ ವೃದ್ಧರೊಬ್ಬರು ಮಕ್ಕಳು ಅತಂತ್ರ ಮಾಡಿ ನಿರಾಶ್ರಿತರಾದ ಹಿನ್ನೆಲೆಯಲ್ಲಿ ಅವ್ರನ್ನ ನೋಡ್ಕೊಳ್ದೇ ಇದ್ದಾಗ ಹೈಕೋರ್ಟ್ ಗಿಫ್ಟ್ ಡೀಡನ್ನು ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದೆ. ಈ ಸಂಬಂಧ ತುಮಕೂರು ಜಿಲ್ಲೆ ಹೆಬ್ಬೆಗೂರು ಹೋಬಳಿಯ ದೊಡ್ಡಗೊಲ್ಲರಹಳ್ಳಿ ವೆಂಕಟಯ್ಯ ಅಂದರೆ 84 ಇಯರ್ಸ್ ಆಗಿತ್ತು. ಅವರು ಅರ್ಜಿಯನ್ನು ನ್ಯಾಯಮೂರ್ತಿಗಳಾದ ಸುರಾಜ್ ಗೋವಿಂದರಾಜ್ ರವರಿದ್ದ ಏಕಸದಸ್ಯ ಪೀಠ ಪುರಸ್ಕರಿಸಿದೆ. ಅದರಂತೆ ಉಪವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದ ಆದೇಶವನ್ನು ಹಿರಿಯ ನಾಗರಿಕರು ಹಾಗೂ ಪೋಷಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆ 2007, ತಂದೆ ತಾಯಿ ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆ 2007ರಲ್ಲಿ ಒಂದು ಕಾನೂನಾಗಿತ್ತು. ಆ ಕಾನೂನಿನ ಬಗ್ಗೆ ವಿವರವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಬೋದು. ಹಿರಿಯ ನಾಗರಿಕರಿಗೆ, ವಿಶೇಷವಾಗಿ ಗ್ರಾಮಾಂತರ ಜನರಿಗೆ ವಿಶ್ವಾಸ ಭಾವನೆ ಹೊಂದಿರ್ತಾರೆ ಹಾಗೂ ಅವರ ಮಕ್ಕಳು ಮೇಲೆ ಭಾವನೆ ಹಾಗೂ ಭಾವನಾತ್ಮಕವಾಗಿ ಧಾರ್ಮಿಕ ಅವಲಂಬನೆಯನ್ನು ಹೊಂದಿರ್ತಾರೆ, ಆರ್ಥಿಕ ಅವಲಂಬನೆಯನ್ನು ಹೊಂದಿರ್ತಾರೆ. ಇದು ಕಾನೂನಿನಿಂದ ಗುರುತಿಸಲಾದ ಸಾಮಾಜಿಕ ವಾಸ್ತವ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ವಯಸ್ಸಾದ ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ವರ್ಗಾಯಿಸುವಾಗ ಕಟ್ಟುನಿಟ್ಟಿನಾದ ಕಾನೂನಿನ ವಿಧಿವಿಧಾನಗಳಿಗಿಂತ ಹೆಚ್ಚಾಗಿ ನಂಬಿಕೆ, ನೈತಿಕ ಭರವಸೆ ಹಾಗೂ ಕೌಟುಂಬಿಕ ಸಂಬಂಧಗಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೊಟ್ಟಿರ್ತಾರೆ. ಯಾವುದೇ ಕಾನೂನುಗಳಿಗೆ ಒಳಗಾಗದೇ ಕೊಟ್ಟಿರ್ತಾರೆ. ಹಾಗಾಗಿ ಹಿರಿಯ ನಾಗರಿಕರು ಅವರ ವೃದ್ಧಾಪ್ಯದಲ್ಲಿ ತಮ್ಮನ್ನು ಆರೈಕೆ ಮಾಡದೆ, ಅವರ ಜೀವನ ನಿರ್ವಹಣೆಗೆ ನೆರವಾಗದೆ ಹೋದ ಸಂದರ್ಭದಲ್ಲಿ ನ್ಯಾಯಾಲಯ ರಕ್ಷಣೆಗೆ ಧಾವಿಸಿ ಆಸ್ತಿಯನ್ನು ರಕ್ಷಿಸಿ ಅವರ ಹಕ್ಕುಗಳನ್ನು ಮರಳಿಕೊಡುತ್ತೆ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ಮಾಹಿತಿ ತಿಳಿಯೋದಾದರೆ, ವೆಂಕಟಯ್ಯ ಅವರಿಗೆ ಪುತ್ರಿಯರು ಚೆನ್ನಾಗಿ ನೋಡಿಕೊಳ್ತೇವೆ ಅಂತ ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಶಿವಮ್ಮ ಹಾಗೂ ಪುಟ್ಟಮ್ಮರವರಿಗೆ ತಮ್ಮ ಹೆಸರಿನಲ್ಲಿದ್ದ 2.4 ಎಕರೆ ಕೃಷಿ ಜಮೀನನ್ನು ಗಿಫ್ಟ್ ಡೀಲ್
ಉಡುಗೊರೆ ಪತ್ರದ ಮೂಲಕ ವರ್ಗಾವಣೆ ಮಾಡಿದರು. ನಂತರ ಪುತ್ರಿಯರು ಕೊಟ್ಟ ಮಾತಿನಂತೆ ತನ್ನನ್ನು ನೋಡಿಕೊಳ್ಳಲು ವಿಫಲರಾಗಿದ್ದಾರೆ ಅಂತ ಹೇಳಿ ಆರೋಪಿಸಿ ಗಿಫ್ಟ್ ಡೀಡ್ ರದ್ದು ಕೋರಿ ಉಪವಿಭಾಗಾಧಿಕಾರಿ ಎಸಿ ಆಫೀಸಿಗೆ ಎಸಿ ನೇತೃತ್ವದಲ್ಲಿರುವಂಥ ನ್ಯಾಯಮಂಡಳಿಯ ಮುಂದೆ ಮನವಿ ಸಲ್ಲಿಸಿದರು. ನ್ಯಾಯಮಂಡಳಿ 2023 ಡಿಸೆಂಬರ್ 19ರಂದು ದೂರನ್ನು ವಜಾಗೊಳಿಸಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಜಿಲ್ಲಾಧಿಕಾರಿಗಳು 2024 ಅಕ್ಟೋಬರ್ 22ರಂದು ಆದೇಶವನ್ನು ಎತ್ತಿ ಹಿಡಿದಿದ್ದರು. ಈ ಆದೇಶವನ್ನು ಪ್ರಶ್ನಿಸಿ ಹೋದಂಥ ಹಿರಿಯ ನಾಗರಿಕರಿಗೆ ಒಂದು ಶುಭ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಕರೆಗಂಟೆ. ತನ್ನ ತಂದೆ ತಾಯಿಯವರನ್ನು ಸರಿಯಾಗಿ ನೋಡ್ಕೊಂಡೇ ಇದ್ದರೆ ಅವ್ರಿಗೆ ಕೊಟ್ಟಂಥ ಆಸ್ತಿಗಳನ್ನು ವಾಪಸ್ ಪಡೆಯೋಕ್ಕೆ ಅವಕಾಶ ಇದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಕರ್ನಾಟಕ ಹೈಕೋರ್ಟ್ನಂತೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ರಾಜ್ಯದಲ್ಲೂ ಕೂಡ ಹಿರಿಯ ನಾಗರಿಕರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ ಒಂದು ತೀರ್ಪು ಬಂದಿದೆ. ಆ ತೀರ್ಪು ಏನು ಅನ್ನೋದನ್ನು ನೋಡೋದಾದರೆ, ಪಾಲಕರನ್ನು ಪೋಷಿಸದಿದ್ದರೆ ಅವರು ಮನೆ ಬಿಟ್ಟು ತೊಲಗಿ ಅಂತ ಹೇಳಿ ಖಡಕ್ ಆದೇಶವನ್ನು ನೀಡಿದೆ. ವೃದ್ಧ ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಆಗದೇ ಇದ್ದರೆ ತಂದೆ ತಾಯಿ ಮನೆಯಲ್ಲಿರಲು ನಿಮಗೆ ಹಕ್ಕಿಲ್ಲ ಅಂತ ಹೇಳಿ ತೆಲಂಗಾಣ ಹೈಕೋರ್ಟ್ ವ್ಯಕ್ತಿಯೊಬ್ಬರಿಗೆ ಖಡಕ್ ಆದೇಶವನ್ನು ನೀಡಿ ತಿಳಿಸಿದೆ. ಪಾಲಕರ ನಿರ್ವಹಣೆಗಾಗಿ ಮಾಸಿಕವಾಗಿ ಪರ್ ಮಂತು 6,000 ರೂಪೀಸ್ ಕೊಡಬೇಕು ಹಾಗೂ ವಿಶೇಷವಾಗಿ ಹಾಸಿಗೆ ಹಿಡಿದಿರುವ ತಾಯಿಗೆ ಅಗತ್ಯ ಆರೈಕೆ ಒದಗಿಸುವಂತೆ ಗೌರವಾನ್ವಿತ ನ್ಯಾಯಾಧೀಶರಾದ ಜಸ್ಟಿಸ್ ಟಿ ಮಾಧವಿರವರು ಜನವರಿ 6ರಂದು ಆದೇಶವನ್ನು ಹೊರಡಿಸಿದ್ದಾರೆ. ವೃದ್ಧರ ಪುತ್ರ ಹಾಗೂ ಆತನ ಪತ್ನಿಗೆ ನಿರ್ದೇಶನವನ್ನು ನೀಡಿದ್ದು, ಇದನ್ನು ಆಗದೇ ಇದ್ದರೆ ಹೆತ್ತವರ ಆಸ್ತಿಯಲ್ಲಿ ವಾಸಿಸದಿರಲು ನಿಮಗೆ ಹಕ್ಕಿಲ್ಲ, ಹಿರಿಯರು ಮಾಡಿರುವಂಥ ಮನೆ ನಿಮಗೆ ಸಿಗೋದಿಲ್ಲ, ಹಕ್ಕಿಲ್ಲ ಅಂತ ಹೇಳಿ ತಿಳಿಸಿದೆ. ಸಿಕಂದ್ರಾಬಾದ್ನ 71 ಹಾಗೂ 66 ವಯಸ್ಸಿನ ದಂಪತಿಗಳು ನ್ಯಾಯಾಲಯದ ಮಧ್ಯಪ್ರವೇಶ ಕೋರಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ತಮ್ಮನ್ನು ಮಕ್ಕಳು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಹೇಳಿ ಅಳಲನ್ನು ತೋಡ್ಕೊಂಡಿದ್ದರು. ಇದನ್ನು ನೋಡಿದಂಥ ನ್ಯಾಯಪೀಠ ಇಮ್ಮಿಡಿಯೇಟಾಗಿ ಆದೇಶವನ್ನು ಹೊರಡಿಸಿದೆ. ಹಿರಿಯ ನಾಗರಿಕರು ಹಾಗೂ ತಂದೆ ತಾಯಿಯರನ್ನು ಸರಿಯಾಗಿ ನೋಡ್ಕೊಂಡೇ ಇದ್ದರೆ ಅವರು ಮಾಡಿರುವ ಯಾವುದೇ ಆಸ್ತಿಯಲ್ಲಿ ಅವರಿಗೆ ಹಕ್ಕಿಲ್ಲ, ಅವರನ್ನು ತಕ್ಷಣ ಮನೆಯಿಂದ ಹೊರಗೆ ಹಾಕ್ಬೋದು, ಹಿರಿಯ ನಾಗರಿಕರ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ಬೋದು ಅಂತ ಹೇಳಿ ತಿಳಿಸಿದೆ. ಸ್ನೇಹಿತರೆ, ನ್ಯಾಯಾಲಯಗಳು ಏನೇ ಆದೇಶಗಳನ್ನು ನೀಡಿದರೂ ಕೂಡ ನಮ್ಮಲ್ಲಿ ಮಾನವೀಯತೆ ಅನ್ನೋದು ಇರಬೇಕು. ತಂದೆ ತಾಯಿಯವರು ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿ ಸಲಹಿರ್ತಾರೆ, ಅಂಥ ತಂದೆ ತಾಯಿಯವರನ್ನು ಅವರ ಇಳಿಯ ವಯಸ್ಸಿನಲ್ಲಿ ಬಿಟ್ಟು ಇರೋದು ಅಷ್ಟು ಸಮಂಜಸವಲ್ಲ. ವಯಸ್ಸಾದ ತಂದೆ ತಾಯಿಗಳು ಒಂದು ಮಕ್ಕಳ ಥರ, ಮಕ್ಕಳು ಯಾವ ರೀತಿ ಮುಗ್ಧತೆಯನ್ನು ಹೊಂದಿರ್ತಾರೋ ಹಿರಿಯ ನಾಗರಿಕರು ಕೂಡ ಅಷ್ಟೇ ಮುಗ್ಧತೆಯನ್ನು ಹೊಂದಿರ್ತಾರೆ. ನೀವು ಒಂದು ದಿನ ಹಿರಿಯ ನಾಗರಿಕರಾಗ್ತೀರಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನು ನೋಡ್ದೇ ಇದ್ದರೆ ಹೇಗೆ ಆಗತ್ತೆ? ಹಿರಿಯ ನಾಗರಿಕರ ಸ್ಥಾನದಲ್ಲಿ ನೀವು ನಿಂತು ನೋಡಿ, ಆವಾಗ ಗೊತ್ತಾಗತ್ತೆ. ಎಲ್ಲದಕ್ಕೂ ಕಾನೂನನ್ನು ಬಳಸೋದಕ್ಕಿಂತ ನಮ್ಮಲ್ಲಿ ಆ ಮೌಲ್ಯಗಳು ಇರಬೇಕು. ಹಾಗಾಗಿ ಈ ಆದೇಶ ಏನೇ ಆಗಿದ್ರೂ ಕೂಡ ದಯವಿಟ್ಟು ತಂದೆ ತಾಯಿಯವ್ರನ್ನ, ಹೆತ್ತ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಹಿರಿಯ ನಾಗರಿಕರಿಗೆ ಉಪಯೋಗ ಆಗುವಂಥ ವಿಶೇಷ ಯೋಜನೆಗಳು, ಸೌಲಭ್ಯಗಳು ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆ ಆ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಹಾಕಿದ್ದೀನಿ. ಅದರ ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ದಯವಿಟ್ಟು